ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಮುನವಳ್ಳಿ ಪಟ್ಟಣದ ಪುರಸಭೆ ಆವರಣದಲ್ಲಿ ನಗರೋತ್ಥಾನ ಎಸ್ಎಫ್ಸಿ ಹಾಗೂ ಪುರಸಭೆ ಯೋಜನೆ ಅಡಿ ವಿವಿಧ ವೈಯಕ್ತಿಕ ಸೌಲಭ್ಯಗಳ ಬೃಹತ್ ವಿತರಣಾ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ. ಕಾರ್ಯಕ್ರಮದಲ್ಲಿ ಸವದತ್ತಿ ಕ್ಷೇತ್ರದ ಶಾಸಕರು ಆದ ವಿಶ್ವಾಸ್ ವೈದ್ಯ ಅವರು ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ವಿತರಿಸಿದರು. ಪುರಸಭೆ ಅಧ್ಯಕ್ಷರು ಆದ ಶ್ರೀ ಈಶ್ವರ ಕರಿಕಟ್ಟಿ ಅಧ್ಯಕ್ಷತೆ ವಹಿಸಿದ್ರು. ಉಪಾಧ್ಯಕ್ಷರು ಆದ ಶ್ರೀ ಡಿಡಿ ಕಿನ್ನೂರಿ, ಪುರಸಭೆ ಸದಸ್ಯರು, ಮುಖ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವಿತರಿಸಲಾದ ಸೌಲಭ್ಯಗಳು: ಹೊಲಿಗೆ ಯಂತ್ರ 177 ಫಲಾನುಭವಿಗಳು, ನಗರೋತ್ಥಾನ ಯೋಜನೆ, ಸೋಲಾರ್ ಲೈಟ್ 28 ಫಲಾನುಭವಿಗಳು, ಎಸ್ಎಫ್ಸಿ ಹಾಗೂ ಪುರಸಭೆ ಯೋಜನೆ, ಯಂತ್ರಚಾಲಿತ ತ್ರಿಚಕ್ರ ವಾಹನ 8 ವಿಕಲಚೇತನ ಫಲಾನುಭವಿಗಳು, ವಿದ್ಯಾರ್ಥಿ ವೇತನ 7 ವಿದ್ಯಾರ್ಥಿಗಳು, ಎಸ್ಎಫ್ಸಿ ಯೋಜನೆ, ಲ್ಯಾಪ್ಟಾಪ್ 1, ಐಟಿಐ ಪದವೀಧರ, ನಗರೋತ್ಥಾನ ಯೋಜನೆ. ಒಟ್ಟು 221 ಫಲಾನುಭವಿಗಳಿಗೆ ವಿವಿಧ ಸೌಲಭ್ಯಗಳನ್ನು ವಿತರಿಸಲಾಗಿದ್ದು, ಸರ್ಕಾರದ ಯೋಜನೆಗಳು ಜನಸಾಮಾನ್ಯರಿಗೆ ತಲುಪುತ್ತಿರುವುದು ಸಂತಸದ ವಿಚಾರ ಅಂತ ಗಣ್ಯರು ಅಭಿಪ್ರಾಯಪಟ್ಟಿದ್ದಾರೆ. ಇವತ್ತು ಈ ನಗರೋತ್ಥಾನ ಹಾಗೂ ಎಸ್ಎಫ್ಸಿ ಯೋಜನೆಗಳ ಫಲಾನುಭವಿಗಳಿಗೆ ಸ್ವಲ್ಪ ಈ ವಿತರಣೆ ಕಾರ್ಯಕ್ರಮ ತಡವಾಯಿತು. ಕೆಲವೊಂದು ಜಿಲ್ಲಾ ಮಟ್ಟದಲ್ಲಿ ಮರು ಟೆಂಡರ್ ಆಗಿ ಸ್ವಲ್ಪ ಲೇಟಾಗಿ ತಡವಾಗಿದೆ. ಇವತ್ತು ಈ ಕಾರ್ಯಕ್ರಮ ಒಟ್ಟು SC ST ಹೊಲಿಗೆ ಯಂತ್ರ 82 ಜನ, ಇತರೆ 7.25 ಹೊಲಿಗೆ ಯಂತ್ರ 95, 1 ಲ್ಯಾಪ್ಟಾಪು ಹಾಗೂ ಸೈಕಲ್ ಮೋಟ್ರ್ 8, ಸೋಲಾರ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 24, ಇತರೆ ಬಡ ಜನರಿಗೆ 4 ಹಾಗೂ 7 ಜನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಇವತ್ತು ವಿತರಿಸ್ತಾ ಇದ್ದೇವೆ. ಈ ಕೊಟ್ಟಂತಹ ಸೌಲಭ್ಯಗಳನ್ನು ತಾವು ಪಡೆದುಕೊಂಡು, ಈಗ ಉದಾಹರಣೆಗೆ ಸೈಕಲ್ ಮೋಟರ್ ಕೊಟ್ಟಿರ್ತೀವಿ, ಅದನ್ನ ತಗೊಂಡೋಗಿ ವಿಕಲಚೇತನರಿಗೆ ಅನುಕೂಲ ಆಗಲಿ ಅಂತೇಳಿ ಸರ್ಕಾರ ಮತ್ತು ಶಾಸಕರು ಇದನ್ನ ಕೊಡ್ಲಿಕ್ಕೆ ಇದು ಮಾಡಿದ್ದು. ಅದನ್ನ ತಗೊಂಡೋಗಿ ಅದನ್ನ ಬಿಚ್ಚಿ ಗಾಲಿ ಗಾಲಿ ಮ್ಯಾಗ ಯಾರು ಬೇಕಾದವ್ರದಲ್ಲ, ದಯಮಾಡಿ ಯಾರು ಫಲಾನುಭವಿ ಇದ್ದೀರಿ 3 ಗಾಲಿಯವರು ಅವ್ರು ಅಷ್ಟೇ ಅದನ್ನ ಉಪಯೋಗ ಮಾಡ್ಕೊಳ್ರಿ. ಸರ್ಕಾರದ ಸೌಲಭ್ಯಗಳನ್ನ, ಪುರಸಭೆ ಸೌಲಭ್ಯಗಳನ್ನ ತಾವೆಲ್ಲರೂ ಈಗ ಯಾರಿಗೆ ಬಂದ ಅವ್ನು ಇದು ಮಾಡ್ಕೊಡ್ರಿ. ಮುಂದಿನ ಮತ್ತೆ ಯಾರಿಗೆ ಯಂತ್ರ ಬಂದಿಲ್ಲ, ಯಾವ ಸೌಲಭ್ಯಗಳು ಬಂದಿಲ್ಲ, ಮತ್ತೆ ನಾವು ಪ್ರತಿ ವರ್ಷ ಅರ್ಜಿ ಕರಿತಿರ್ತೀವಿ. ಅವಾಗ ಅರ್ಜಿ ಕೊಟ್ಟ ತಾವು ಅದನ್ನ ಸೌಲಭ್ಯವನ್ನು ಪಡೆದುಕೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ. ಇವತ್ತು ಪುರಸಭೆ ಕಾರ್ಯಾಲಯ ಮುನವಳ್ಳಿ ನಗರೋತ್ಥಾನ ಹಾಗೂ SFC ಹಾಗೂ ಪುರಸಭೆ ಯೋಜನೆಯಡಿ ವಿವಿಧ ವೈಯಕ್ತಿಕ ಸೌಲಭ್ಯಗಳ ಫಲಾನುಭವಿಗಳ ವಿತರಣಾ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಯುವಕರ ಕಣ್ಮಣಿಗಳು ಹಾಗೂ ಇದೀಗ ತಾನೇ ಮುನವಳ್ಳಿಯಲ್ಲಿ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಸರ್ಕಲ್ನಿಂದ ಏನೋ ಒಂದು ಅಲಂಕಾರಿಕ ದೀಪಗಳ ಉದ್ಘಾಟನೆಯನ್ನು ಮಾಡಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ವಿಶ್ವಾಸನ ವೈದ್ಯರವರೇ ಹಾಗೂ ನಮ್ಮ ಮುನ್ನವಳ್ಳಿಯ ಪ್ರಥಮ ಪ್ರಜೆ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಶೈಲ್ ಈಶ್ವರ್ ಕರಿಕಟ್ಟಿ ಅವರೇ ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ಡಿಡಿ ಕಿನ್ನೂರಿ ಅವರೇ, ನಮ್ಮ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ರವೀಂದ್ರಣ್ಣ ಯಲಗಾರ್ ಅವರೇ, ಇನ್ನೋರ್ವ JSP ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ MR ಗೋಪ್ಶೆಟ್ಟಿ ಅವರೇ ಹಾಗೂ ಮೀರಾ ಸಾಬ್ ಒಟ್ನಾಳ್ ಅವರೇ, ಶ್ರೀಶೈಲ್ ನಿಗ್ನಾಳ್ ಅವರೇ ನಾಮಗಳನ್ನು ಸಲ್ಲಿಸಿ, ಇದೀಗ ತಾನೇ ನಮ್ಮ ಮುಖ್ಯಾಧಿಕಾರಿಗಳು ಹೇಳಿದ್ದಾರೆ, SFC ಮತ್ತು ನಗರೋತ್ಥಾನ ಅನುದಾನದಲ್ಲಿ ಬರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದ ಮತ್ತು ಅಂಗವಿಕಲರಿಗೆ ಬೈಸಿಕಲ್ ವಿತರಣೆ ಕಾರ್ಯಕ್ರಮ ಇದನ್ನು ತೆಗೆದುಕೊಂಡು ಮತ್ತು ಅನೇಕ ಮಹಿಳೆಯರಿಗೆ ಹೊಲಿಗೆ ಯಂತ್ರವನ್ನು ಕೂಡ ಇವತ್ತು ಕೊಡ್ತಾ ಇದ್ದಾರೆ. ಅದನ್ನು ಅತ್ಯಂತ ಉಪಯುಕ್ತವಾಗಿ ಒಳ್ಳೆ ರೀತಿಯೊಳಗೆ ಸೈಕಲ್ ಮೋಟ್ರ್ಗಳನ್ನು ಆ 2 ಗಾಲಿ ತೆಗೆದುಕೊಂಡು ಅಂಗವಿಕಲರು ಯಾರಿದ್ದಾರೆ ಅವರೇ ಉಪಯೋಗವನ್ನು ಮಾಡಿಕೊಳ್ಬೇಕು. ಅದರ ಜೊತೆಗೆ ಸಾಕಷ್ಟು ಇವತ್ತು 100 ಹೊಲಿಗೆ ಯಂತ್ರಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಅದರ ಸದುಪಯೋಗವನ್ನು ಎಲ್ಲ ಮಹಿಳೆಯರು ಕೂಡ ಅದನ್ನು ತೆಗೆದುಕೊಂಡು ಉಪಯೋಗವನ್ನು ಮಾಡಿಕೊಳ್ಬೇಕು. ಇದಷ್ಟೇ ಅಲ್ಲದೆ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅನೇಕ ಮಹಿಳೆಯರಿಗಾಗಿ ವಿವಿಧ
ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ. ಅದನ್ನು ಸದುಪಯೋಗ ಮಾಡಿಕೊಳ್ಬೇಕಂತ ಹೇಳಿ ಇಲ್ಲಿ ನಮ್ಮನ್ನು ಕರೆಸಿ ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಪುರಸಭೆಯ ಸಿಬ್ಬಂದಿ ವರ್ಗಕ್ಕೆ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಾಸಕರಿಗೂ ಮತ್ತು ಅಧ್ಯಕ್ಷರ ಆದಿಯಾಗಿ ಎಲ್ಲ ಸರ್ವ ಸದಸ್ಯರಿಗೆ ವಂದಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್. ಮುಖ್ಯಾಧಿಕಾರಿಗಳು ತಮಗೆ ಮನವರಿಕೆ ಮಾಡಿದಾಗೆ ಇವತ್ತು ಹೊಲಿಗೆ ಯಂತ್ರಗಳಾಗಿರ್ಬೋದು, SC ST ಮತ್ತು ಇನ್ನುಳಿದ ಬಡ ಜನರಿಗೆ ಲ್ಯಾಪ್ಟಾಪ್ ವಿತರಣೆ ಆಗಿರ್ಬೋದು, ತ್ರಿಚಕ್ರ ವಾಹನ ಆಗಿರ್ಬೋದು, ಸೋಲಾರ್ ಲೈಟ್ಗಳಾಗಿರ್ಬೋದು, ವಿದ್ಯಾರ್ಥಿ ವೇತನಗಳಾಗಿರ್ಬೋದು, ಇವೆಲ್ಲವನ್ನ ಸರ್ಕಾರ ನೇರವಾಗಿ ಬಡ ಜನರಿಗೆ ತಲುಪಿಸುವಂತ ಕೆಲಸವನ್ನ ನಮ್ಮ ಘನ ಸರ್ಕಾರ ಮಾಡ್ತಾ ಇದೆ. ಇವೆಲ್ಲವನ್ನ ತಾವು ಪಡೆದುಕೊಂಡು ಇದರ ಸದುಪಯೋಗ ಪಡಿಸ್ಕೋಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ನಾನು ವಿನಂತಿಯನ್ನ ಮಾಡಿ, ಪುರಸಭೆ ಕಾರ್ಯಾಲಯ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿ ಮಾಡುವಂತ ಕೆಲಸವನ್ನ ನಾವು ಖಂಡಿತವಾಗಿ ಮಾಡ್ತೇವೆ. ಮೊದಲ ಆದ್ಯತೆ ಮುನ್ನೋಳಿ ಪುರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಇರುವುದು ಮತ್ತು ಇನ್ನೂ ಅನೇಕ ಗಲ್ಲಿಯಲ್ಲಿ ಅಭಿವೃದ್ಧಿ ಕೆಲಸ ಆಗಿರ್ಬೋದು. ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನ ನಾವು ತೆಗೆದುಕೊಂಡು ಕಾಮಗಾರಿ ಕೂಡ ಪರಿಪೂರ್ಣ ಮಾಡಿದ್ವಿ. ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಅಭಿವೃದ್ಧಿಯನ್ನ ಮುಂದಿನ ದಿನಮಾನಗಳಲ್ಲಿ ಮಾಡುವಂತ ಪ್ರಯತ್ನವನ್ನ ಖಂಡಿತವಾಗ್ಲೂ ಮಾಡ್ತೇವೆ. ಈಗಾಗಲೇ ಮುನ್ನೋಳಿಯಲ್ಲಿ ಒಂದು ಅದ್ಭುತವಂತ ಈ ಸ್ಮಶಾನದ ಅಭಿವೃದ್ಧಿ ಆಗಿರ್ಬೋದು, ಮುಖ್ಯ ರಸ್ತೆಗಳಾಗಿರ್ಬೋದು, ಅಥವಾ ಈ ವಾರ್ಡ್ಗಳಲ್ಲಿನ ರಸ್ತೆಗಳಾಗಿರ್ಬೋದು, ಈ ಗೌಟನ್ ರಸ್ತೆ ಆಗಿರ್ಬೋದು, ಇವತ್ತು ವಿಶೇಷವಾಗಿ ಈ ಬೈಲಹೊಂಗಲ ಕ್ರಾಸ್ನಿಂದ ಈ ನಮ್ಮ ಬ್ರಿಡ್ಜ್ ವರೆಗೂ ಅಲಂಕಾರಿಕ ದೀಪಗಳನ್ನು ಕೂಡ ಅಳವಡಿಸುವಂತ ಸುಮಾರು 1,77,00,000 ವೆಚ್ಚದಲ್ಲಿ ಇವತ್ತು ಭೂಮಿ ಪೂಜೆ ಕೂಡ ಮಾಡಿದ್ದೇವೆ. ಅತಿ ಶೀಘ್ರದಲ್ಲಿ ಒಂದು ಅದ್ಭುತವಾದಂತ ಅಲಂಕಾರಿಕ ದೀಪವನ್ನು ನಿರ್ಮಾಣ ಮಾಡಿಕೊಳ್ಳುವುದರ ಮುಖಾಂತರ ಒಂದು ವಿಶೇಷವಾದಂತ ಕೆಲಸವನ್ನ ಮಾಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಮುನ್ನೋಳಿಗೆ ಒಂದು ದೊಡ್ಡ ಕೊಡುಗೆ, ನನ್ನ ಒಂದು ಕನಸು, ಮುನ್ನೋಳಿಯ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮೇಲ್ದರ್ಜೆಗೆ ಏರಿಸಬೇಕು ಅನ್ನುವಂಥದ್ದನ್ನ ಬಹಳಷ್ಟು ದಿನಗಳಿಂದ ಬಹಳಷ್ಟು ಪ್ರಯತ್ನ ಅಂದ್ರೆ ಅತಿ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಬಹುಶಃ ಆ ತಾಯಿ ಯಲ್ಲಮ್ಮನ ಆಶೀರ್ವಾದದಿಂದ, ಪಂಚಲಿಂಗೇಶ್ವರನ ಆಶೀರ್ವಾದದಿಂದ ಮುಂದಿನ ದಿನಮಾನಗಳಲ್ಲಿ ಅದನ್ನು ಕೂಡ ಇಲ್ಲಿ ಸ್ಯಾಂಕ್ಷನ್ ಮಾಡಿ ಸಮುದಾಯ ಆರೋಗ್ಯ ಕೇಂದ್ರವನ್ನ 6 ಹಾಸಿಗೆ ಉಳ್ಳಂತ ಆಸ್ಪತ್ರೆಯನ್ನ 30 ಹಾಸಿಗೆ ಮೇಲ್ದರ್ಜೆಗೆ ಏರಿಸುವಂತ ಕೆಲಸವನ್ನ ಖಂಡಿತವಾಗಲೂ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಯಾಕಂತಂದ್ರೆ ಬಹಳಷ್ಟು ಬಡವರಿಗೆ ಅನುಕೂಲ ಆಗ್ತೈತಿ. ಮುನ್ನೋಳಿ ಒಂದು ದೊಡ್ಡ ಪಟ್ಟಣ, ಸುಮಾರು 30,000ಕ್ಕೂ ಹೆಚ್ಚು ಅಧಿಕ ಜನಸಂಖ್ಯೆ ಇರತಕ್ಕಂತ ಪಟ್ಟಣ. ಸುತ್ತಮುತ್ತ ಸುಮಾರು 15-20 ಹಳ್ಳಿಗಳಿಂದ ಕೂಡ ಪ್ರತಿದಿನ ಜನರು ಬರುವುದು ಹೋಗುವುದು ಮಾಡುವಂತ ಈ ಒಂದು ಪಟ್ಟಣ, ಅತಿ ವೇಗವಾಗಿ ಬೆಳೆಯುತ್ತಿರುವಂತಹ ಪಟ್ಟಣ. ಈ ಪಟ್ಟಣಕ್ಕೆ ಇನ್ನೂ ಹೆಚ್ಚಿನ ಆದ್ಯತೆಯನ್ನ ಕೊಡುವಂತ ಕೆಲಸವನ್ನ ಖಂಡಿತವಾಗ್ಲೂ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೆ ನಮಗೆ ಕರೆಸಿ ಇಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ನಾನು ಮಾತನಾಡಿಸ್ತೇನೆ. ಬ್ಯೂರೋ ರಿಪೋರ್ಟ್ ವೀರೇಶ್ ಬೆಣಚಿನ ಮರಡಿಮಾಟ, TV20 ಕನ್ನಡ, ಮುನವಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.